ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊರಿ. ವಿಡಿಯೋ ನಂಬರ್ 10. 279 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಅಂದ್ರೆ ಮಾಸ. ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದ್ರೆ ಮಾಸ. ಆದ್ರೆ ಮಾಸ ಕಂಡುಹಿಡಿಯಾಗ ಏನ್ ಮಾಡಬೇಕು? ಶೇಷ ಎಷ್ಟು ಕೊಟ್ಟಾನ? 1 ಕೊಟ್ಟಾನ ಅಂದ್ರೆ ಇದರಾಗೂ 6 ಕಳಿಬೇಕು, ನೀವು ಇದರಾಗೂ 6 ಕಳಿಬೇಕು. 2 ಕೊಟ್ಟಿದ್ದ ಅಂದ್ರೆ ಮೊದ್ಲಿಂದ ಕಳೀರಿ, ಎರಡನೇದ್ರಾಗ ಎರಡನೇದು ಕಳೆದು ಮಾಸ ತೆಗಿಬೇಕು. ಇದು ಪಕ್ಕ ನೆನ್ಪಿಟ್ಕೋಬೇಕು. ನೀವು ಲಸ ಮಾಸ ಅಂತೂ ಬಂದೇ ಬರ್ತಾವ. ನೀವು ಲಸ ಮಾಸ ಅಂತೂ ಕನಿಷ್ಠ ಎಲ್ಲ ಕಲ್ತಿರ್ತೀರಿ. ಆದ್ರೆ ಇದನ್ನ ಹೆಂಗ್ ಮಾಡಬೇಕು ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ಏನ್ ಹೇಳಿದ ಪ್ರಶ್ನೆ ಅದು? 279 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಮಾಸ. ಆದ್ರೆ ಆ ಶೇಷ ಒಂದೇ ಕೊಟ್ಟಾನಂದ್ರೆ ನೀವು 270 6 ಕಳಿಬೇಕು, 426 6 ಕಳೆದು ಆ ಸಂಖ್ಯೆಗಳ ಮಾಸ ತೆಗೆದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಈಗ ನಾವು ಮಾಡೋಣ. 270 6 ಕಳಿ ಎಷ್ಟು ಉಳಿತು? 264. ಆಮೇಲೆ ಇನ್ನೊಂದು ಯಾವ್ದದ? 426. ಅದರಾಗ 6 ಕಳೀರಿ, ಎಷ್ಟು ಉಳಿತು? 420 ಉಳಿತು. ಈಗ ಭಾಗಾಕಾರ ಕ್ರಮದಾಗ ಮಾಡೋದ್ರಿಂದ ಭಾಳ ಸರಳ ಲೆಕ್ಕ. ಭಾಗಾಕಾರ ಕ್ರಮದಾಗ ಮಾಡೋದು ಕಲಿಬೇಕು. ಈಗ ನೋಡಿ, 420 ಹಚ್ಚರಿ. ಈಗ ಬಾಗಿಲೆ ಸಣ್ಣ ಅಂಕೆ ಯಾವುದು? 264. ನೋಡಿ, ನಿಮಗೆ 52 ದೊಡ್ಡದಾತ. ಈಗ ನೀವು 2 ಅಂಕಿಲೆ ಬಾಗಿಸ್ಬಿಡ್ಬೇಕು. 26 ಬಾಗಿಸಿದ್ರೆ ಸಾಕು. ನೀವು 26 ಬೇಡ, 2 2 4 ಮುಂದೆ 264 ಅದ ಅಂದ್ರೆ ಸಣ್ಣ ಅಂಕೆ ಅಂದ್ರೆ 16 2 52 ದೊಡ್ಡಾಗ್ತದ. 1 ಬಾಗಿಸ್ಬಿಡ್ರಿ. 264. 10 4 ಹೋದ್ರೆ 6 ಕೆಲ ಬಂತು 1. 12 7 ಹೋದ್ರೆ 5 ಕೆಲ ಬಂತು 1. 4 3 ಹೋದ್ರೆ 1. ಇಲ್ಲಿ ಏನು ಈ ಶೇಷ ಉಳಿತದಲ್ಲ, ಪ್ರತಿ ಸಲ ಇದು ಭಾಜಕ ಹಾಕೋತ ಹೋಗ್ಬೇಕು. ಅಂದ್ರೆ ಭಾಜಕ ಆಗ್ಬೇಕಂದ್ರೆ ಎಷ್ಟು ನೀವು ಇಟ್ಕೊಂಡಿಂದ ಏನು ಮಾಡ್ಬೇಕು ಗುರ್ತದನ್ನು. ಈಗ ಶೇಷ ಏನು ಉಳಿತದಲ್ಲ, ಈ ಸಂಖ್ಯೆಯನ್ನು ಮುಂದೆ ಇಟ್ಕೋಬೇಕು. ಇಲ್ಲಿ ಶೇಷ ಬಂತಾರೆ, ಈ ಸಂಖ್ಯೆ ಮುಂದೆ ಇಟ್ಕೋಬೇಕು. ಎಲ್ಲಿ 0 ಬರೋ ತನಕ ಅಥವಾ 1 ಬರೋ ತನಕ ನೀವು ಅಂಕಿಗಳನ್ನು ಇಟ್ಕೋಬೇಕು. ಈಗ ಇದನ್ನ ಇಟ್ಕೊಂಡಿರಿ, ಇದನ್ನ 264 ಇಲ್ಲಿ ಇಡ್ರಿ. ಭಾಗಾಕಾರ ಕ್ರಮದಲ್ಲಿ ಮಾಸ ಭಾಳ ಸರಳ. 15 30 ದೊಡ್ಡದಾತು. 15 1 156 156 ನೋಡಿ. 14 6 ಆದ್ರೆ 8 ಕೆಲ ಬಂತು 1. 6 6 ಆದ್ರೆ 0 ಮುಂದೆ 1ಕ್ಕೆ 1. ಮತ್ತಿಲ್ಲಿ ಏನ್ ಮಾಡ್ಬೇಕು? ಇದು ಮತ್ತಿಲ್ಲಿ ಬರೋದು ಭಾಜ್ಯ. ಇದು ಶೇಷ ಏನಾಗ್ತದ? ಭಾಜಕ ಆಗ್ತದ. ಇದು ಭಾಜ್ಯ ಆಗಿಬಿಡ್ತದ. 156 ನೋಡಿ. 10 1 ಅಂದ್ರೆ 108 108 ಬಹಳ ಸರಳ. ಭಾಗಾಕಾರ ಕ್ರಮದಾಗ ಬಹಳ ಸರಳ. 16 8 ಆದ್ರೆ 8 ಕೈಲ ಬಂತು 1. 48 ಬಂತು. 0 ಇಡುವ ಅವಶ್ಯಕತೆ ಇಲ್ಲ. ಮತ್ತೇನ್ ಮಾಡ್ಬೇಕೀಗ? ಆ ಹಿಂದಿನ ಅಂಕಿ ಮತ್ತೆ ನೀವು ಭಾಜ್ಯ ಮಾಡ್ಕೋಬೇಕು. ಮತ್ತೆ ತಿಳಿತಲ್ಲ? ಎಷ್ಟು? 108 ಇಲ್ಲಿ ಇಡ್ರಿ. 4 2 8 4 3 ದೊಡ್ಡದ 12 ಆಗ್ತದ. 4 2 48 2 96 ಇಡ್ರಿ. ನೋಡಿ, 8 6 ಆದ್ರೆ 2 ಕೈಲ ಬಂತು 1. 10 9 ಇದು 8 6 ಆದ್ರೆ 2, 10 9 ಆದ್ರೆ 1. ಮತ್ತೆ ಬಾಜಿ ಮಾಡ್ಕೊರಿ. ನೋಡಿ, ಈ 48 ಇಡ್ರಿ. ನೋಡಿ, 12 4 48 ಯಾವ ಅಂಕಿನಿಂದ ಭಾಗ ಹೋತು? 12ರಿಂದ ಭಾಗ ಹೋತು. ಅದು ಭಾಗಿಸಲ್ಪಡುವ ದೊಡ್ಡ ಸಂಖ್ಯೆ ಯಾವುದು? 12 ಆಗಿಬಿಡುತ್ತದ. ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಭಾಳ ಸರಳ. ಭಾಗಾಕಾರ ಕ್ರಮದಲ್ಲಿ ಮಾಸ ಕಂಡು ಹಿಡಿಬೇಕು ಅಂದ್ರೆ ಏನಾಗ್ತದ? ಭಾಳ ಸರಳ ಅಂದ್ರೆ ಭಾಳ ಸರಳ. ನಾ ಇನ್ನೊಂದ್ಸಲ ಭಾಗಾಕಾರ ಕ್ರಮವನ್ನು ಹೆಂಗ್ ಮಾಡ್ಬೇಕು ಅನ್ನೋದು ಇನ್ನೊಂದ್ಸಲ ತೋರಿಸ್ತು. ಲಕ್ಷ ಕೊಟ್ಟು ನೋಡ್ರಿ. ಉತ್ತರ 12. ಆನ್ಸರ್ ಏನಾಯ್ತು? 12 ಬಂತು. 12 ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ. 12 ಉತ್ತರ ಸಂಖ್ಯೆ ಎ.
ಉತ್ತರ ಸಂಖ್ಯೆ ಎ. ಹೆಂಗ್ ಮಾಡ್ಬೇಕು ಇನ್ನೊಂದ್ಸಲ 270 ಮತ್ತು 246 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಅಂದ್ರೆ ಮಾಸ. ಅದು ಶೇಷ ಒಂದೇ ಕೊಟ್ಟಾನಂದ್ರೆ ನೀವು ಇದರಾಗೂ 6 ಕಳಿಬೇಕು, ಇದರಾಗೂ 6 ಕಳಿಬೇಕು. ಯಾಕೆ ಶೇಷ ಒಂದಿತ್ತು ಅಂತಂದ್ರೆ 2 6 6 ಕಳಿಯಿರಿ. 2 ಕೊಟ್ಟಿದ್ದ ಒಂದನೇದ್ರಾಗ ಕಳೀರಿ, ಎರಡನೇದ್ರಾಗ ಕಳೀರಿ. ಇಲ್ಲಿ ಶೇಷ ಒಂದೇ ಕೊಟ್ಟನಪ್ಪ ಅಂದ್ರೆ ಇದರಾಗೂ 6 ಕಳಿಬೇಕು, ಇದರ 6 ಕಳೆದು ಮಾಸ ತೆಗಿಬೇಕು. ಭಾಗಾಕಾರ ಕ್ರಮದಲ್ಲಿ ಮಾಸ 270 6 ಕಳೆದ್ರಿ 264 ಆಯ್ತು. 426 6 ಕಳೆದ್ರೆ 426. 420 264 ಚಿಕ್ಕ ಸಂಖ್ಯೆಯಲ್ಲಿ ನೀವು ಭಾಗಿಸಿದಾಗ 26 ಒಂದಲೇ 26, 22 52 ದೊಡ್ಡ ಆಗ್ತದೆ. 26 ಅಂದ್ರೆ 264 ಒಂದಲೇ 264. 10 4 ಆದ್ರೆ 6 ಕೆಲ ಬಂತು 1, 12 7 ಆದ್ರೆ 5 ಕೆಲ ಬಂತು 1 4. ಇದು ಶೇಷ ಉಳಿತೀಗಲ್ಲಿ. ಈ ಶೇಷನ್ನ ಭಾಜಕ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಮುಂದೆ ಇದು ಶೇಷನ್ನ ಈ ಹಿಂದಿನ ಅಂಕಿಯಲ್ಲಿ ನೀವು ಈ ಶೇಷದಿಂದ ಭಾಗಿಸೋಕೆ ಹೋಗ್ಬೇಕು. ಎಲ್ಲಿ ತನಕ 1 ಬರೋ ತನಕ ಅಥವಾ 0 ಬರೋ ತನಕ. ಈ ಶೇಷಕ್ಕೆ ಈ ಅಂಕಿ ನೀವು ಇಲ್ಲಿ ತಂದಿಟ್ಟು ಭಾಗಿಸಿದಾಗ ಏನಾಯ್ತು? 156 ಒಂದಲೇ 150. ಇದ್ರಾಗ 108 ಉಳಿತು. ಈ 108ಕ್ಕೆ ಮತ್ತೆ ಈ ಹಿಂದಿನ ಅಂಕಿ ತಂದು ಇಲ್ಲಿ ಇಡಬೇಕು. 108 ಒಂದಲೇ 108 48 ಉಳಿತು. ಮತ್ತೆ ಈ ಹಿಂದಿನ ಅಂಕಿ ತಂದು ಮುಂದೆ ಇಡಬೇಕು. 48 ಎಳ್ಳೆ 96 ಆಯ್ತು. 12 ಉಳಿತು. ಹಿಂದಿನ ಅಂಕಿ ತಂದು ಇಟ್ಟು ಬಿಡ್ರಿ. 12 ಆಗ್ಲಿ 48. ಯಾವ ಅಂಕಿಯಲ್ಲಿ ವಿಶೇಷವಾಗಿ ಭಾಗಿ ಹೋತು ಅದೇ ಉತ್ತರ ಆಗ್ತದ 12. ಉತ್ತರ ಸಂಖ್ಯೆ ಎ. ಆಮೇಲೆ ಇದನ್ನ ತಾಳೆ ಮಾಡಿ ನೋಡ್ತಿದ್ರೆ ನೋಡ್ರಿ 270ಕ್ಕೆ ನೀವು ಎಷ್ಟರಲ್ಲೇ ಭಾಗಿಸ್ಬೇಕು? 12ರಲ್ಲೇ ಭಾಗಿಸ್ರಿ. ನೋಡ್ರಿ 12 2 24 ಎಷ್ಟು ಉಳಿತು? 3 ಉಳಿತು. ಪೂಜೆ ತಗೋರಿ. 12 2 24. ನೋಡ್ರಿ ಶೇಷ ಎಷ್ಟು ಉಳಿತು? 6 ಉಳಿತೋ ಇಲ್ಲೋ? ಅದು ಒಂದು ಸಂಖ್ಯೆ ಚೆಕ್ ಮಾಡ್ಕೋರಿ. 426 ಭಾಗಿಲೆ 12. 12 3 36. 6 ಉಳಿತು. ಈ 6 ತಗೋರಿ. 12 5 60. ನೋಡ್ರಿ 6 ಶೇಷ ಉಳಿದು ಇಲ್ಲೋ? ಅಂದ್ರೆ ನೀವು ಭಾಗಿಸಿದ ಸಂಖ್ಯೆ 12 ಕರೆಕ್ಟ್ ಆತೋ ಇಲ್ಲ? ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅದನ್ನು ಸರಿಯಾಗಿ ನೀವು ತಿಳ್ಕೊಂಡು ತೆಗಿಬೇಕು. ಇವೆರಡು ಸಂಖ್ಯೆ ಭಾಗಿಸಿದಾಗ 6 ಶೇಷ ಉಳಿತು. ನೀವು ಕಂಡುಹಿಡಿದ ಉತ್ತರ ಕರೆಕ್ಟ್ ಆಯ್ತು. ಕಂಡುಹಿಡಿದ ಉತ್ತರ ಕರೆಕ್ಟ್ ಆಯ್ತು. ಹೆಂಗೆ ಮಾಡಬೇಕು ಮಾಸ ಭಾಗಾಕಾರ ಕ್ರಮದಾಗ ಅನ್ನೋದು ನಿಮಗೂ ತಿಳಿತು. ಚಂದಂಗೆ ನೀವು ತಿಳ್ಕೊಂಡು ನೀವು ಇನ್ನೊಂದ್ಸಲ ವಿಡಿಯೋ ನೋಡಿಬಿಟ್ರ ಈ ಮಾಸದಾಗ ಉದಾಹರಣೆಗಳು ನಿಮ್ಗೆ ಇವೇ ಬರ್ತಾವ. ನಿಮ್ಮ ಟೆಸ್ಟ್ ತಗೊಳ್ಳೋದು ಸಹಿತ ಇವೇ ಕ್ವಶನ್ಗಳೇ ನಿಮ್ಮ ಟೆಸ್ಟ್ನ್ಯಾಗ ಬಂದ್ಬಿಡ್ತಾವ ನೋಡು. ಅದಕ್ಕೆ ನೀವು ಈಗ ಲಕ್ಷ್ಯ ಕೊಟ್ಟು ನೋಡ್ರಿ, ಚಂದಾಗ ನೋಡ್ರಿ. ಹೌದಾ? ಚಂದಾಗ ಬರ್ಕೊಡ್ರಿ.